ಈಗ ರೈತರು ಅವರ ಆಕ್ರೋಶ ಮತ್ತು ಈಗ ಸಮಸ್ಯೆ ಎಲ್ಲ ಹಂಗ ಆ ಪ್ರಾಬ್ಲಮ್ ಸಲುವಾಗಿ ಮತ್ತೆ ಈ ತರ ಅವ್ರು ಆಕ್ರೋಶಕೊಂಡಾರ. ಆದ ಕಾರಣ ಮತ್ತೆ ನೀವು ಅವರು ರೈತರಿಗೆ ಸರಿಯಾಗಿ ಗೊಬ್ಬರ ಮುಟ್ಟಿಸಿದ್ರೆ ಈ ತರ ಆಗಲ್ಲ. ಎಲ್ಲರೂ ಸಹಕಾರ ಮಾಡ್ಬೇಕಾದ್ರೆ ಅವ್ರಿಗೆ ಸಹಕಾರ ಮಾಡಿದ್ರೆ ನಾವು ಲಾರಿಯವರು ಮಾಡಬೇಕು, ಅವರು ರೈತರಿಗೆ ನೀವು ಮಾಡಬೇಕು, ಎಲ್ಲರೂ ಮಾಡಬೇಕು. ನಮ್ಮ ಜಿಲ್ಲೆಗೆ ಸುಮಾರು 40,000 ಟನ್ ಅಷ್ಟು ಈಗಾಗಲೇ ಯೂರಿಯಾ ಗೊಬ್ಬರ ಬಂದಿದೆ. ಇವತ್ತು ಬೆಳಗ್ಗೆವರೆಗೂ ನಮ್ಮ ಹತ್ರ 600 ಟನ್ ಇತ್ತು. ಇವತ್ತು ಮತ್ತೆ ಪುನಃ 900 ಟನ್ ಬಂದಿದೆ. ಅದನ್ನ ವಿತರಣೆ ಮಾಡ್ತಾ ಇದ್ವಿ. ಮಳೆ ಜಾಸ್ತಿ ಆದಾಗ ನ್ಯಾಚುರಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಈಗಲೂ ಕೂಡ ಈಗ ನಾವು ಇವತ್ತು ವಿತರಣೆ ಮಾಡಿದ್ರು ಕೂಡ ಮತ್ತೆ ಪುನಃ ಡಿಮ್ಯಾಂಡ್ ಬರುತ್ತೆ. ಈ ಮಂತ್ವರೆಗೂ ಈ ಮಂತ್ ಎಂಡ್ವರೆಗೂ ನಾವು ನಿರಂತರವಾಗಿ ಗೊಬ್ಬರ ಪೂರೈಕೆ ಸರ್ಕಾರ ಮಾಡ್ತಾ ಇದ್ವಿ. ನಾವು ಕೂಡ ಹಂಚಿಕೆ ಮಾಡ್ತಾ ಇದ್ವಿ. ಅವ್ರು ಹೇಳೋದೇನಂದ್ರೆ ನೀವು ಸೊಸೈಟಿ ಕೊಟ್ಟಾಗ ಕೆಲವೊಂದು ಹಳ್ಳಿಯವ್ರಿಗೆ ಕೊಡ್ತಾರೆ, ಕೆಲವೊಂದು ಹಳ್ಳಿಯವ್ರಿಗೆ ಕೊಡ್ತಾ ಇಲ್ಲ. ನಮ್ಗೆ ಸಿಕ್ಕಿಲ್ಲ, ಹಾಗಾಗಿ ಇಲ್ಲಿ ಬಂದಿದ್ವಿ. ಎಲ್ಲ ಊರಲ್ಲೇನೆ ನಾವು ಕೊಟ್ಟಿದ್ದೀವಿ ಆಕ್ಚುಲಿ. ಆದ್ರೂ ಕೂಡ ಅವ್ರು ಇಲ್ಲಿಗೆ ಬಂದಿದ್ದಾರೆ. ಇಲ್ಲೂ ಕೂಡ ಕೊಡೋ ವ್ಯವಸ್ಥೆ ನಮ್ದು ಏನಿದೆ ರೀ, ಜುಲೈಯಲ್ಲಿ 9,300 ನಮ್ದು ರಿಕ್ವೈರ್ಮೆಂಟ್ ಇದ್ರೆ, 10,300 ಟನ್ ನಮಗೆ ರಿಕ್ವೈರ್ಮೆಂಟ್ ಇದ್ರೆ 11,500 ಟನ್ ಅಷ್ಟು ಜಾಸ್ತಿನೇ ಬಂದಿದೆ. ಆಗಸ್ಟ್ 10,000 ಟನ್ ಇರುತ್ತೆ. ಪ್ರತಿ ವಾರ 2,500 ಟನ್ ಕೊಡ್ತಾರೆ. ಈಗಾಗಲೇ ಫಸ್ಟ್ ವೀಕ್ ನಮಗೆ ಬಂದ್ಬಿಟ್ಟಿದೆ. ನೆಕ್ಸ್ಟ್ ವೀಕ್ ಕೂಡ ನಾವು ಬೇಗನೆ ತರಿಸ್ಬೋದು. ಎರಡನೇ ಬಾರಿ ಹಾಕೋದನ್ನು ಕೂಡ ಮೊದಲೇ ಹೋಗಿ ಸ್ಟಾಕ್ ಮಾಡ್ಕೊಳ್ತಕ್ಕಂಥ ಟೆಂಡೆನ್ಸಿ ಸ್ವಲ್ಪ ಜನಗಳಿಗೆ ಆ ರೀತಿ ಮಾಡಬಾರ್ದು. ಯಾರಿಗೆ ತೀರಾ ಅವಶ್ಯಕತೆಯೋ ಅವ್ರಿಗೆ ಅನುಕೂಲ ಆಗಬೇಕಾಗ್ತದೆ. ಮತ್ತು ಇಲ್ಲಿ ಕೊಪ್ಪಳದಲ್ಲಿ ಕೆಲವರು ಹಮಾಲರು ಕೂಡ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ಮಾಹಿತಿ ನಮಗೆ ಬಂದಿಲ್ಲ. ಅದನ್ನ ಪರಿಶೀಲನೆ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ. ಅದನ್ನು ಕೂಡ ನಾವು ತಡೆಗಟ್ಟಬೇಕು. ಪಾಲಿಸಿ ಏನಿದೆ ಅಂದ್ರೆ ಆಧಾರ್ ಕಾರ್ಡ್ ನೋಡಿ ಕೊಡಬೇಕು ಅಂತ ಪಾಲಿಸಿ. ಸೊ ನ್ಯಾಚುರಲಿ ಸ್ವಲ್ಪ ದೊಡ್ಡ ರೈತರು ಜಾಸ್ತಿ ಜನ ಬಂದು ಆಧಾರ್ ಕಾರ್ಡ್ ತಗೊಂಡು ಹೋಗ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಅದನ್ನ ಮ್ಯಾನೇಜ್ ಮಾಡ್ತೀವಿ, ರೇಷನಿಂಗ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತೀವಿ. ಇಲ್ಲಿ ಏನಂದ್ರೆ ನಾವು ಆಯಾ ಸೊಸೈಟಿಗೆ ಮತ್ತು ಅಂಗಡಿಗಳಿಗೆ ಕಳಿಸ್ತಾ ಇದ್ವಿ. ಬಟ್ ಅವ್ರು ಇಲ್ಲೇ TAPCMS ಅಲ್ಲೇ ಬೇಕು ಅಂತಕ್ಕಂಥದ್ದು ಬೇಡಿಕೆ. ಈಗ ನಾನು ಕೆಲವೊಬ್ಬರು ಜನರ ಜೊತೆ ಚರ್ಚೆ ಮಾಡ್ತಾ ಇದ್ದೆ. ಮುದ್ದಾಬಳ್ಳಿಗೆ ಮೊನ್ನೆ ನಾವು 20 ಟನ್ ಕೊಟ್ಟಿದ್ದೀವಿ. ಆದ್ರೂ ಕೂಡ ಅದೇ ಸೊಸೈಟಿ ಅವರು ಇಲ್ಲಿಗೆ ಬಂದಿದೆ. ಅವ್ರು ಹೇಳೋದು ಆ ಊರವ್ರು ತಗೊಂಡ್ರು ಪಕ್ಕದ ಊರು ಕೊಟ್ಟಿಲ್ಲ ಅಂತ. ಅವ್ರು ಇಲ್ಲಿ ಬಂದಿದ್ದಾರೆ, ಇಲ್ಲೇ ಕೊಡೋ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅಲ್ಲೂ ಕೂಡ ಅವೈಲೇಬಲ್ ಇದೆ, ಇಲ್ಲೂ ಕೂಡ ವ್ಯವಸ್ಥೆ ಇದೆ.